ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಾವು ಅಂಗಡಿಯಿಂದ ಉಪ್ಪನ್ನು ತಂದಾಗ ಎಷ್ಟು ಚೆನ್ನಾಗಿ ಹೀಗೆ ಫ್ರೀ ಫ್ಲೋ ಆಗಿ ಬೀಳುತ್ತೆ ಅಲ್ವಾ? ಅದೇ ರೀತಿ ಡಬ್ಬಿಯಲ್ಲಿ ಸ್ವಲ್ಪ ದಿನ ಇಟ್ಟ ನಂತರ ಆ ಉಪ್ಪು ಕೆಲವೊಂದು ಸಲ ಅಂಟಂಟಾಗ್ಬಿಡುತ್ತೆ. ಹಾಗೆ ಯಾವುದೇ ರೀತಿ ತೇವಾಂಶ ಬರದಲೇ ಉಪ್ಪು ತುಂಬ ದಿನಗಳವರೆಗೆ ಇದೇ ರೀತಿ ಫ್ರೀ ಫ್ಲೋ ಆಗಿ ಇರಬೇಕು ಅಂದರೆ ನೀವೇನು ಮಾಡಬೇಕು ಗೊತ್ತಾ? ಈ ಉಪ್ಪಿನ ಡಬ್ಬಿಯಲ್ಲಿ ಒಂದು ಒಣಮೆಣಸಿನ್ಕಾಯನ್ನು ನೋಡಿ ಹೀಗೆ ಉಪ್ಪು ಒಳಗಡೆಗೆ ಪೂರ್ತಿಯಾಗಿ ಅದನ್ನು ಹೋಗಿಸ್ಬಿಟ್ಟು ನಂತರ ಈ ಉಪ್ಪಿನ ಡಬ್ಬಿಯನ್ನು ಮುಚ್ಚಿ ಇಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಉಪ್ಪಿನಲ್ಲಿ ಯಾವುದೇ ರೀತಿ ತೇವಾಂಶ ಬರೋದಿಲ್ಲ, ಹಾಗಾಗಿ ಅದು ಅಂಟಂಟು ಕೂಡ ಆಗೋದಿಲ್ಲ. ಎಷ್ಟೇ ಹುಷಾರಾಗಿ ಅಡುಗೆ ಮಾಡ್ತೀವಿ ಅಂದ್ರೂ ಕೆಲವೊಂದು ಸಲ ಏನಾದರೂ ಚೆಲ್ಲಿ ಬಿಡುತ್ತಲ್ವಾ? ಅದೇ ರೀತಿ ಎಣ್ಣೆ ಚೆಲ್ಲಿದ್ರೆ ಅದನ್ನು ಕ್ಲೀನ್ ಮಾಡೋದೊಂದು ಕಷ್ಟದ ಕೆಲಸ ಅನ್ನಿಸ್ಬಿಡುತ್ತೆ. ಅದಕ್ಕೊಂದು ಸೂಪರ್ ಉಪಾಯ ಇಲ್ಲಿದೆ ನೋಡಿ. ಚೆಲ್ಲಿರುವಂತಹ ಎಣ್ಣೆ ಮೇಲೆ ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಈ ರೀತಿಯಾಗಿ ನೀವು ಉದುರಿಸ್ಬೇಕಾಗತ್ತೆ. ಎಣ್ಣೆ ಚೆಲ್ಲಿರುವ ಪೂರ್ತಿ ಜಾಗದಲ್ಲಿ ಹೀಗೆ ಎಣ್ಣೆಯ ಮೇಲ್ಗಡೆಗೆ ಹಿಟ್ಟನ್ನು ಹಾಕಬೇಕು. ಹೀಗೆ ಹಿಟ್ಟನ್ನು ಹಾಕಿದ ನಂತರ ಎಣ್ಣೆಯೆಲ್ಲ ಆ ಹಿಟ್ಟು ಜೊತೆಗೆ ಸೇರಿಬಿಡುತ್ತೆ. ನಂತರ ನೀವು ಒಂದು ಟಿಶ್ಯೂ ಪೇಪರ್ ತಗೊಂಡು ಅಥವಾ ಒಂದು ಬಟ್ಟೆಯಿಂದ ನೋಡಿ ಹೀಗೆ ಹಿಟ್ಟನ್ನು ಒರೆಸ್ಕೊಂಡು ಬಿಟ್ಟರೆ ಅದರೊಟ್ಟಿಗೆ ಚೆಲ್ಲಿದಂತಹ ಎಣ್ಣೆನೂ ಕೂಡ ಪೂರ್ತಿಯಾಗಿ ಬಂದುಬಿಡುತ್ತೆ. ನೋಡಿ, ಈಗ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಎಣ್ಣೆ ಚೆಲ್ಲಿತ್ತು ಅಂತಾನೆ ಈಗ ತಿಳಿಯೋದಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಎಲ್ಲರೂ ಮನೆಯಲ್ಲಿ ದೋಸೆ ಹಿಟ್ಟು ರೆಡಿ ಮಾಡ್ತಾ ಇರ್ತೀರಿ ಅಲ್ವಾ? ಹೀಗೆ ಹಿಟ್ಟನ್ನು ರುಬ್ಬಿದ ನಂತರ ಇದನ್ನು ಬೆಳಗ್ಗೆವರೆಗೂ ಹುದುಗೋದಕ್ಕೆ ಬಿಟ್ಟು ಆ ನಂತರ ದೋಸೆ ಮಾಡ್ತೀವಿ. ಥಂಡಿ ವಾತಾವರಣಕ್ಕೆ ಅದು ಹುಳಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನೀವು ಏನು ಮಾಡಬಹುದು ಗೊತ್ತಾ? ನೋಡಿ, ಈ ರೀತಿ ಓವನ್ ಒಳಗಡೆಗೆ ಹಿಟ್ಟು ರುಬ್ಬಿರುವಂತಹ ಪಾತ್ರೆಯನ್ನು ಇಟ್ಬಿಟ್ಟು ಅದರಲ್ಲಿರುವಂತಹ ಲೈಟನ್ನು ನೀವು ಹಚ್ಚಿ ಬಿಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಓವನ್ ಒಳಗಡೆಯ ಆ ಲೈಟಿನ ಶಾಖಕ್ಕೆ ಹಿಟ್ಟಿನಲ್ಲಿ ಹುಳಿ ಬರುತ್ತೆ. ಓವನ್ ಇರಲಿಲ್ಲ ಅಂದರೆ ಈ ರೀತಿ ಮೈಕ್ರೋವೇವ್ನಲ್ಲೂ ಕೂಡ ಮಾಡಬಹುದು. ಈ ತರಹ ನೀವು 5-6 ಗಂಟೆಗಳ ಕಾಲ ಇಟ್ಟುಬಿಟ್ರೆ ಹಿಟ್ಟಿನಲ್ಲಿ ಚೆನ್ನಾಗಿ ಹುದುಗು ಬಂದಿರುತ್ತೆ. ನೋಡಿ, ನಾನಿಲ್ಲೀಗ ಇದನ್ನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. 5-6 ಗಂಟೆಗಳ ಕಾಲ ರುಬ್ಬಿರುವಂತಹ ದೋಸೆ ಹಿಟ್ಟನ್ನು ನೋಡಿ ನಾವು ಅವನ್ನೊಳಗೆ ಇಟ್ಟಿದ್ವಿ ಅಲ್ವಾ? ಈಗ ಹಿಟ್ಟು ಚೆನ್ನಾಗಿ ಹುದುಗು ಬಂದಿದೆ. ಬೇಸಿಗೆನಲ್ಲಿ ಬಂದ ಹಾಗೆ ಪೂರ್ತಿ ಪಾತ್ರೆ ತುಂಬಿ ಬರದೇ ಇರಬಹುದು, ಆದರೆ ದೋಸೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ. ನಂತರ ಆ ಹೊತ್ತಿಗೆ ಬೇಕಾಗಿರುವಷ್ಟು ಒಂದು ಹಿಟ್ಟನ್ನು ನೀವು ಒಂದು ಪಾತ್ರೆಯಲ್ಲಿ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಚಿರೋಟಿ ರವೆಯನ್ನು ಸೇರಿಸ್ಕೊಳ್ಬೇಕು. ನೋಡಿಲ್ಲಿ ನಾನು ತಗೊಂಡಿರುವಂತಹ ಹಿಟ್ಟು ಸ್ವಲ್ಪ ಇದೆ, ಹಾಗಾಗಿ ನಾನಿಲ್ಲಿ 1 ಚಮಚ ಚಿರೋಟಿ ರವೆ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿರೋಟಿ ರವೆ ಸೇರಿಸೋದ್ರಿಂದ ದೋಸೆ ಗರಿ ಗರಿಯಾಗಿ ಬರುತ್ತೆ. ಬೇಕಿದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ತುಂಬ ದಪ್ಪನಾಗೂ ಇರಬಾರ್ದು, ಹಾಗೆ ತುಂಬ ತೆಳುವಾಗಿ ಕೂಡ ಇರಬಾರ್ದು. ನೋಡಿ, ಈಗ ಕಾದ ತವಾದ ಮೇಲೆ 1 ಚಮಚದಿಂದ ಹಿಟ್ಟನ್ನು ಹಾಕಿ ಈ ರೀತಿ ನೀವು ದೋಸೆನ ಚೆನ್ನಾಗಿ ಹರಡ್ಕೊಂಡ್ಬಿಟ್ರೆ ಗರಿ ಗರಿಯಾಗಿ ಬಿಸಿ ಬಿಸಿ ದೋಸೆ ರೆಡಿ ಆಯಿತು. ನೀವಿಲ್ಲಿ ದೋಸೆನ ನೋಡಿದರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ತೂತು ಬಂದಿದೆ ಅಲ್ವಾ? ಇದರ ಅರ್ಥ ಹಿಟ್ಟು ಚೆನ್ನಾಗಿ ಹುದುಗು ಬಂದಿದೆ ಅಂತ. ಹಾಗೆಯೇ ಚಿರೋಟಿ ರವೆ ಸೇರಿಸೋದ್ರಿಂದ ದೋಸೆಯ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವಾ? ಜೊತೆಗೆ ಅದರ ಕ್ರಿಸ್ಪಿನೆಸ್ ಕೂಡ ಹೆಚ್ಚಾಗುತ್ತೆ. ನೀವು ಈ ಸಲ ದೋಸೆ ಮಾಡಿದಾಗ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಎಲ್ಲರೂ ಪ್ರತಿದಿನ ಚಪಾತಿ ಮಾಡ್ತಾನೆ ಇರ್ತೀವಿ ಅಲ್ವಾ?
ಆದರೆ ನಾನಿವತ್ತು ತೋರಿಸುವಂತಹ ಸೀಕ್ರೆಟ್ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಚಪಾತಿಗಳು ಚಿರೋಟಿ ತರಹ ಪದರ ಪದರಾಗಿ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಬನ್ನಿ ತೋರಿಸ್ತೀನಿ. ಮೊದಲಿಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಹಿಟ್ಟನ್ನು ತಗೊಂಡು ಅದಕ್ಕೆ 1 ಚಮಚದಷ್ಟು ಉಪ್ಪನ್ನು ಹಾಕಿ ನಂತರ ನೋಡಿ ಸ್ವಲ್ಪ ಹಾಲು ಸೇರಿಸ್ಕೋಬೇಕು. ಇದರಿಂದ ಚಪಾತಿ ತುಂಬ ಹೊತ್ತಿನವರೆಗೆ ಮೃದುವಾಗಿ ಇರುತ್ತೆ. ಪೂರ್ತಿ ಹಿಟ್ಟನ್ನು ಹಾಲಲ್ಲೇ ಕಲಿಸ್ಬೇಕು ಅಂತೇನಿಲ್ಲ, ಸ್ವಲ್ಪ ಹಾಲು ಸೇರಿಸ್ಕೊಂಡ್ರೆ ಸಾಕು. ನಂತರ ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ತಾ ಚೆನ್ನಾಗಿ ಮೃದುವಾಗಿ ಹಿಟ್ಟನ್ನು ನಾದ್ಕೋಬೇಕು. ಚಪಾತಿಗಳು ತುಂಬ ಹೊತ್ತಿನವರೆಗೆ ಮೃದುವಾಗಿ ಇರೋದಕ್ಕೆ ಏನು ಮಾಡಬೇಕು ಅಂತ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ನೀವು ನೋಡಿರಲಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ ನೋಡಿ. ಈ ಹಂತದವರೆಗೆ ನೀರನ್ನು ಹಾಕಿ ಮೃದುವಾಗಿ ಕಲಿಸ್ಕೋಬೇಕು. ನಂತರ ಇದಕ್ಕೆ ಒಂದೇ 1 ಚಮಚ ಎಣ್ಣೆಯನ್ನು ತಗೊಂಡು ನೋಡಿ ಕೈಯಲ್ಲಿ ಈ ರೀತಿ ಸವರ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಹಿಟ್ಟಿಗೆ ಹತ್ತೋ ಹಾಗೆ ನಾದುತ್ತಾ ಹೋಗಿ. ಇಷ್ಟಾದ ನಂತರ ನೋಡಿ ಈ ಹಿಟ್ಟನ್ನು ಮುಷ್ಟಿ ಮಾಡಿಕೊಂಡು ಈ ತರಹ ನೀವು ಪ್ರೆಸ್ ಮಾಡ್ತಾ ಹೋಗಬೇಕು. ಇದರಿಂದ ಹಿಟ್ಟು ಚೆನ್ನಾಗಿ ನಾದಿದ ಹಾಗೆ ಆಗುತ್ತೆ. ಈಗ ಕಲಸಿರುವಂತಹ ಹಿಟ್ಟನ್ನು ಮುಚ್ಚಿ 10 ರಿಂದ 15 ನಿಮಿಷ ಹಾಗೆ ಬಿಟ್ಬಿಡಿ. ನೋಡಿ 15 ನಿಮಿಷ ಆದ ನಂತರ ಈ ತರಹ ಆ ಹಿಟ್ಟಿನಲ್ಲಿ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡು ಉಳ್ಳಿ ಮಾಡ್ಕೊಳ್ಳಿ. ಈಗ ಇದನ್ನು ಮಣೆ ಮತ್ತು ಲಟ್ಟಣಿಗೆಯ ಸಹಾಯದಿಂದ ಲಟ್ಟಿಸ್ತಾ ಹೋಗಬೇಕು. ಇಲ್ಲಿ ಯಾವುದೇ ತರಹದ ಮಡಿಕೆಗಳು ಮಾಡ್ತಾ ಇಲ್ಲ. ನೋಡಿ ಈ ರೀತಿಯಾಗಿ ನಾರ್ಮಲ್ಲಾಗಿ ಲಟ್ಟಿಸ್ತಾ ಹೋಗಬೇಕು. ಅರೆ ಈ ರೀತಿಯಾಗಿ ಲಟ್ಟಿಸೋದ್ರಿಂದ ಚಿರೋಟಿಯಂತೆ ಪದರಗಳು ಹೇಗೆ ಬರುತ್ತೆ ಅಂದ್ಕೊಂಡ್ರಾ? ಅದೇ ನೋಡಿ ಟ್ವಿಸ್ಟ್. ಈಗ ನೋಡಿ ಇಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕು. ಇಷ್ಟಾದ ನಂತರ ಇದರ ಮೇಲೆ ಸ್ವಲ್ಪ ಉಪ್ಪು, ಹಾಗೆಯೇ ಖಾರದ ಪುಡಿ, ಸ್ವಲ್ಪ ಕಸೂರಿ ಮೇಥಿ, ನಂತರ 1 ಚಮಚ ಎಣ್ಣೆ ಅಥವಾ ತುಪ್ಪ ಇಷ್ಟನ್ನು ಹಾಕಿ ಕಲಿಸ್ಕೋಬೇಕು. ಬೇಕಿದ್ರೆ ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸಬಹುದು. ಹೀಗೆ ಕಲಸಿದ ನಂತರ ಇದನ್ನು ಪೂರ್ತಿಯಾಗಿ ಚಪಾತಿ ಮೇಲೆ ನೋಡ್ತಾ ಇದ್ದೀರಲ್ಲ ಈ ತರಹ ಸವರಬೇಕು. ನೋಡಿ ಈ ತರಹ ಮಿಶ್ರಣ ಮಾಡಿಕೊಂಡಂತಹ ಮಸಾಲ ಪೂರ್ತಿ ಎಲ್ಲ ಕಡೆ ಸ್ಪ್ರೆಡ್ ಆದ ನಂತರ ಒಂದು ಚಾಕು ತಗೊಂಡು ಈ ಚಪಾತಿಯನ್ನು 4 ಭಾಗವಾಗಿ ಕಟ್ ಮಾಡಬೇಕು. ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಆ ನಂತರ ನೋಡಿ ಕಟ್ ಮಾಡಿಕೊಂಡಿರುವಂತಹ ಭಾಗಗಳನ್ನು ಈ ರೀತಿಯಾಗಿ ಸುರುಳಿ ಸುರುಳಿ ಸುತ್ತುತ್ತಾ ಹೋಗಬೇಕು. ಒಂದು ಸುತ್ತಿದ ನಂತರ ಅದನ್ನು ತಗೊಂಡು ಇನ್ನೊಂದು ಪೀಸ್ ಒಳಗಡೆ ಇಟ್ಟು ಮತ್ತೆ ಅದನ್ನು ಅದೇ ತರಹ ಸುರುಳಿ ಸುತ್ತಿ. ಗೊತ್ತಾಗ್ತಾ ಇದೆ ಅಲ್ವಾ? 4 ಪೀಸ್ಗಳನ್ನು ಸುತ್ತುತ್ತಾ ಸುತ್ತುತ್ತಾ ಒಂದ್ರ ಒಳಗಡೆ ಒಂದು ಸೇರಿಸ್ತಾ ಹೋಗಬೇಕು. ನೋಡಿ ಈಗ ಕೊನೆ ಪೀಸನ್ನು ಸುತ್ತುತ್ತಾ ಇದ್ದೀನಿ. ಇಲ್ಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಪದರ ಪದರ ಬಂದಿದೆ ಅಂತ. ಈಗ ನೋಡಿ ಇದನ್ನು ತೋರಿಸ್ತಾ ಇದ್ದೀನಲ್ವಾ, ಇದೇ ತರಹ ಪ್ರೆಸ್ ಮಾಡಿ ನಂತರ ಮತ್ತೆ ಇದನ್ನು ಲಟ್ಟಿಸ್ಕೋಬೇಕು. ಅರೆ ಪ್ರತಿದಿನ ಇಷ್ಟೆಲ್ಲ ಮಾಡೋದಕ್ಕೆ ಯಾರಿಗೆ ಟೈಮ್ ಇರುತ್ತೆ ಅಂತ ನಿಮಗೆ ಅನ್ನಿಸ್ಬಹುದು. ಹೌದು, ಪ್ರತಿದಿನ ಹೀಗೆಲ್ಲ ಮಾಡೋಕ್ಕೆ ಆಗಲ್ಲ. ಆದರೆ ಯಾವಾಗಲಾದರೂ ಫ್ರೀ ಟೈಮ್ ಇದ್ದಾಗ ಈ ತರಹ ಮಾಡಿ ನೋಡಿ, ತುಂಬಾ ಸುರುಳಿ ಸುರುಳಿಯಾಗಿ ಟೇಸ್ಟಿಯಾಗಿ ಚಪಾತಿ ಬರುತ್ತೆ. ಈ ತರಹ ಸುರುಳಿ ಸುತ್ತಿದ ನಂತರ ಮತ್ತೆ ಲಟ್ಟಿಸುವಾಗ ಲಟ್ಟಣಿಗೆಯನ್ನು ಹಗುರವಾಗಿ ಉಪಯೋಗಿಸಬೇಕು. ತುಂಬ ಒತ್ತಿ ಲಟ್ಟಿಸೋದ್ರಿಂದ ಪದರಗಳು ಒಂದಕ್ಕೊಂದು ಸೇರಿಬಿಡುತ್ತೆ. ಹಾಗೆಯೇ ತುಂಬ ತೆಳ್ಳಗೂ ಕೂಡ ಇರಬಾರ್ದು. ನೋಡಿ ಇಲ್ಲಿ ಇಷ್ಟು ದಪ್ಪನಾಗಿದ್ದರೆ ಒಳ್ಳೆಯದು. ಇಷ್ಟಾದ ಮೇಲೆ ಕಾದಿರುವಂತಹ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಲಟ್ಟಿಸ್ಕೊಂಡಂತಹ ಚಪಾತಿನ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು.
ಇಲ್ಲಿ ನೀವು ಎಣ್ಣೆ ಬದಲಿಗೆ ತುಪ್ಪ ಬಳಸಬಹುದು ಅಥವಾ ಬೆಣ್ಣೆ ಕೂಡ ಬಳಸಬಹುದು. ನೋಡಿ, ಹೀಗೆ ಎರಡೂ ಬದಿಯಲ್ಲೂ ಎಣ್ಣೆ ಹಾಕ್ತಾ ಹದವಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ತರಹ ನೀವು ಒಂದು ಸಲ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ 2 ಚಪಾತಿ ತಿನ್ನೋರು 4 ಚಪಾತಿನ ತಿಂತಾರೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ನಲ್ಲಿ ಕಳಿಸಿದ್ರೂ ಕೂಡ ಮಧ್ಯಾಹ್ನದವರೆಗೂ ಈ ಚಪಾತಿ ಮೃದುವಾಗಿ ಇರುತ್ತೆ. ನೋಡಿ, ಈಗ ರೆಡಿ ಆಯಿತು ನಮ್ಮ ಸುರುಳಿ ಚಪಾತಿ. ನಿಮ್ಮೆಲ್ಲರಿಗೂ ಈ ಟ್ರಿಕ್ಸ್ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲ ವಿಧವಾದ ಉಪಯುಕ್ತ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.